ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಐ ನೋ ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡಿ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಹಬ್ಬಗಳು ಬರ್ತಾ ಇರೋದ್ರಿಂದ ಒಂದಿಷ್ಟು ಮೇಕಪ್ ಶಾಪಿಂಗ್ನ ಮಾಡಿದ್ದೀನಿ. ಸೊ ಮೇಕಪ್ ಹಾಲ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾಯ್ಕಾ, ಮಿಂತ್ರಾ ಹಾಗೂ ಅಮೆಝಾನಿಂದ ಒಂದಿಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಅದನ್ನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ಫಸ್ಟ್ ನಾನು ಸ್ಕಿನ್ ಕೇರ್, ಬಾಡಿ ಕೇರ್ ಮತ್ತು ಹೇರ್ ಕೇರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮಿನಿಮಲಿಸ್ಟ್ ಅವ್ರದ್ದು ಗ್ಲೈಕಾಲಿಕ್ ಆಸಿಡ್. ಇದು 8% ಗ್ಲೈಕಾಲಿಕ್ ಆಸಿಡ್. ಗ್ಲೈಕಾಲಿಕ್ ಆಸಿಡ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಎಕ್ಸ್ಪೋಲಿಯೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ. ದಿಸ್ ಹೌ ಇಟ್ ಲುಕ್ಸ್. ಇದನ್ನ ನೀವು ಹೇರ್ ಕೇರ್ಗೂ ಯೂಸ್ ಮಾಡಬಹುದು, ಬಾಡಿ ಕೇರ್ಗೂ ಯೂಸ್ ಮಾಡಬಹುದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಕೆಮಿಸ್ಟೆಕ್ ಪ್ಲೇ ಅವ್ರದ್ದು 5% AHA ಪ್ಲಸ್ ವಿಟಮಿನ್ ಸಿ ಅಂಡರ್ ಆರ್ಮ್ ರೋಲ್ ಆನ್. ಇದು ಇನ್ ದ ಫ್ರೆಗ್ರೆನ್ಸ್ ಪೀಚ್ ಫ್ರೆಗ್ರೆನ್ಸ್ ಅಲ್ಲಿ ಇದೆ. ಇದರದ್ದು ಆಲ್ರೆಡಿ 2 ಟಬ್ಸ್ನ ನಾನು ಎಂಟಿ ಮಾಡಿದ್ದೀನಿ. ಅಂಡರ್ ಆರ್ಮ್ ಪಿಗ್ಮೆಂಟೇಷನ್ ರೆಡ್ಯೂಸ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು. ಅಂಡ್ ನೆಕ್ಸ್ಟ್ ಹೇರ್ ಕೇರ್ ಅಲ್ಲಿ ಪಿಲ್ಗ್ರಿಮ್ ಅವ್ರದ್ದು ಅಡ್ವಾನ್ಸ್ ಹೇರ್ ಗ್ರೋತ್ 3% ರೆಡೆನ್ಶಿಯಲ್ಸ್ ಅಂಡ್ 4% ಆನಗಿನ್ ಅಡ್ವಾನ್ಸ್ಡ್ ಹೇರ್ ಗ್ರೋತ್ ಸೀರಮ್ನ ತರಿಸಿದ್ದೀನಿ. ಹೌ ಇಟ್ ಲುಕ್ಸ್. ಐ ಥಿಂಕ್ ಇದು ವಿಶ್ ಕೇರ್ ಮತ್ತು ಇದ್ರದ್ದು ತುಂಬಾ ರಿವ್ಯೂಸ್ ಕೇಳಿದ್ದೀನಿ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಐ ಜಸ್ಟ್ ವಾಂಟೆಡ್ ಟು ಗಿವ್ ಇಟ್ ಎ ಟ್ರೈ. ನೆಕ್ಸ್ಟ್ ಬಂದ್ಬಿಟ್ಟು ಡವ್ ಅವ್ರದ್ದು ಡ್ಯಾಮೇಜ್ ಥೆರಪಿ ಪೆಪ್ಟೈಡ್ ಹೇರ್ ಲಿವಿಂಗ್ ಕ್ರೀಮ್ನ ತರಿಸಿದ್ದೀನಿ. ಆನೆಸ್ಟ್ಲಿ ಹೇಳಬೇಕಂದ್ರೆ ಇದು ಪ್ರಾಡಕ್ಟ್ ಏನು ಯೂಸ್ ಆಗುತ್ತೆ ಅಂತ ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇದರ ಬಗ್ಗೆ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕು. ಇದು 5% ಪ್ರೋಟೀನ್ ಪೆಪ್ಟೈಡ್ ಕಾಂಪ್ಲೆಕ್ಸ್ ಅಂತ. ಇದರದ್ದು ಒಂದು ಮಾಸ್ಕ್ ಬರುತ್ತೆ, ಅದು ನನಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಸೊ ಹಾಗಾಗಿ ಇದನ್ನ ಟ್ರೈ ಮಾಡಬೇಕು ಅಂತ ತರಿಸಿದ್ದೀನಿ. ಬಂದ್ಬಿಟ್ಟು ಅರ್ತ್ ರಿದಮ್ ಅವ್ರದ್ದು ಕ್ಲೆನ್ಸಿಂಗ್ ಬಾಮ್. ಇದು ಬ್ಯಾಂಬೂ ಚಾರ್ಕೋಲ್ ಅಂಡ್ ಹೆಂಪ್ ಸೀಡ್ ಆಯಿಲ್ ಅಂತ. ಹೌ ಇಟ್ ಲುಕ್ಸ್. ಇದು ಒಂದು 40 ಗ್ರಾಮ್ ಪ್ರಾಡಕ್ಟ್ ಇದೆ. ಎವ್ರಿ ಡೇ ಬೇಸಿಸ್ ನಾನು ಅಷ್ಟು ಮೇಕಪ್ ರಿಮೂವ್ ಮಾಡಕ್ ಹೋಗಲ್ಲ, ಅದನ್ನ ಮೈಸೆಲರ್ ವಾಟರ್ ಇಂದಾನೆ ರಿಮೂವ್ ಮಾಡ್ತಾ ಇದ್ದೀನಿ. ಬಟ್ ಸಮ್ ಟೈಮ್ ಶೂಟ್ ಮಾಡಬೇಕಾದ್ರೆ, ಯಾವ್ದಾದ್ರು ಲುಕ್ ಕ್ರಿಯೇಟ್ ಮಾಡಬೇಕಾದ್ರೆ ಜಾಸ್ತಿ ಮೇಕಪ್ ಯೂಸ್ ಮಾಡಿರ್ತೀನಿ. ಸೊ ಹಾಗಾಗಿ ಅದನ್ನ ಕ್ಲೆನ್ಸ್ ಮಾಡಕ್ಕೆ ಬಾಮ್ನ ತರಿಸಿದ್ದೀನಿ. ಒಂದು ಸನ್ಸ್ಕ್ರೀನ್, ಇದು ಡಾಕ್ಟರ್ ಶೇಡ್ಸ್ ಅವ್ರದ್ದು ಸೆರಮೈಡ್ ಅಂಡ್ ವಿಟಮಿನ್ ಸಿ ಸನ್ಸ್ಕ್ರೀನ್. ಇದರದ್ದು ಟ್ರಯಲ್ ಪ್ಯಾಕ್ನ ಒಂದ್ಸಲಿ ನಾನು ಟ್ರೈ ಮಾಡಿದೆ. ಸೊ ಹಾಗಾಗಿ ಇದನ್ನ ತರಿಸಿದ್ದೀನಿ. ದಿಸ್ ಇಸ್ ಅ 30 ಗ್ರಾಮ್ ಪ್ರಾಡಕ್ಟ್. ಇದು ಮಿನಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾನು ರ್ಯಾಮ್ಸನ್ಸ್ ಲಾ ಒಪೇಲ್ ಅಂತ ಒಂದು ಪರ್ಫ್ಯೂಮ್ನ ತರಿಸಿದ್ದೀನಿ. ಐ ಥಿಂಕ್ ನಾನು ಇದು ಯಾರ್ದೋ ವಿಡಿಯೋದಲ್ಲಿ ನೋಡಿದ್ದೆ. ಇದು ಅಂಡರ್ 150 ಗುಡ್ ಫ್ರೇಗ್ರೆನ್ಸಸ್ ಅಂತ. ಸೊ ಹಾಗಾಗಿ ಇದನ್ನ ತರಿಸಿದ್ದೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ವೆರಿ ಕ್ಯೂಟ್ ಪ್ಯಾಕೇಜಿಂಗ್ ಅಂತಾನೆ ಹೇಳ್ಬಹುದು. ಸಿಟ್ ಫಾರ್ ಬಾಡಿ ಕೇರ್, ಹೇರ್ ಕೇರ್ ಅಂತ. ಸೊ ನೆಕ್ಸ್ಟ್ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಐ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಮೇಕಪ್. ಫಸ್ಟು ಪ್ರೈಮರಲ್ಲಿ ಐ ಹ್ಯಾವ್ 2 ಪ್ರೈಮರ್ಸ್. ಅವ್ರದ್ದು ಫಿಟ್ ಮೀ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಪ್ರೈಮರ್. ಇದ್ರಿಗೂ ಅವ್ರದ್ದು ಒಂದಷ್ಟು ಸರ್ಟನ್ ಡ್ರೀಮ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ. ಸೊ ನನಗೆ ಮೇಬ್ಲಿನ್ ಅವ್ರದ್ದು ಫಿಟ್ ಮೀ ಫುಲ್ ರೇಂಜ್ನ ಟ್ರೈ ಮಾಡಬೇಕು ಅಂತ ತುಂಬಾನೇ ಆಸೆ ಇತ್ತು. ಸೊ ಪ್ರೀವಿಯಸ್ ಹಾಲ್ ಮಾಡಿದಾಗ ಅವ್ರದ್ದು ಫಿಟ್ ಮೀ ಫೌಂಡೇಶನ್ ಮತ್ತೆ ಅವ್ರದ್ದು ಕನ್ಸಿಲರ್ನ ಟ್ರೈ ಮಾಡಿದ್ದೀನಿ. ಸೊ ಪ್ರೈಮರ್ನ ಟ್ರೈ ಮಾಡ್ತಾ ಇದ್ದೀನಿ. ಪ್ರೈಮರ್ ಬಂದ್ಬಿಟ್ಟು ಬ್ಲೂ ಹೆವೆನ್ ಅವ್ರದ್ದು ಫಿಲ್ಟರ್ ಅಂಡ್ ಫ್ಲಾಲೆಸ್ ಮೇಕಪ್ ಬೇಸ್. ಇದು ಅವ್ರದ್ದು ನ್ಯೂ ಲಾಂಚ್ ಅಂತಾನೆ ಹೇಳ್ಬೋದು. ದಿಸ್ ಇಸ್ ಹೌ ಇಟ್ ಲುಕ್ಸ್. ದ ಬೇಸ್ ಪ್ರಾಡಕ್ಟ್ ಪಿಲ್ಗ್ರಿಮ್ ಅವ್ರದ್ದು ಡ್ರೀಮ್ ಮ್ಯಾಟ್ ಸಿರಮ್ ಫೌಂಡೇಶನ್ ಇನ್ ದ ಶೇಡ್ ರಿಚ್ ಕ್ಯಾರಮೆಲ್ ಫೌಂಡೇಶನ್ ತರಿಸಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲ ಬ್ರ್ಯಾಂಡ್ಗಳಲ್ಲೂ ಎಲ್ಲ ಫೌಂಡೇಶನ್ ಅಲ್ಲೇನು ಡಾರ್ಕರ್ ಶೇಡ್ ಸಿಗೋದು ತುಂಬಾನೇ ಕಷ್ಟ. ಅಂಡ್ ಸ್ಪೆಷಲಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥ ಅಂಡರ್ ಟೋನ್ ಇರುವಂಥ ಫೌಂಡೇಶನ್ ಸಿಗೋದಂತೂ ತುಂಬಾನೇ ಕಷ್ಟ. ಬಟ್ ಐ ಥಿಂಕ್ ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಮ್ಯಾಚ್, ಬಟ್ ಐ ನೋ ಐ ವಿಲ್ ಸಮ್ ಹೌ ಮೇಕ್ ಇಟ್ ವರ್ಕ್ ಅಂತ. ಅದಕ್ಕೋಸ್ಕರ ಐ ಹ್ಯಾವ್ 2 ಬ್ಲಷಸ್. ಒಂದು ಬಂದ್ಬಿಟ್ಟು ಮಾರ್ಸ್ ಅವ್ರದ್ದು ಲಿಪ್ ಅಂಡ್ ಚೀಕ್ ಟಿಂಟ್ ಇನ್ ದ ಶೇಡ್ ಸಿನಿಮನ್ ಗ್ಲೋ ಅಂತ. ಸೊ ಇದ್ರದ್ದು ಆಲ್ರೆಡಿ 1 ಶೇಡ್ ನನ್ನ ಹತ್ರನೇ ಇದೆ. ತುಂಬಾನೇ ಪಿಗ್ಮೆಂಟ್ ಆಗಿದೆ ಹಾಗೂ ಡೂವಿ ಕೂಡ ಇದೆ. ಸೊ ಬಟ್ ಇದರಲ್ಲಿ ಲೈಕ್ ಐ ರಿಯಲಿ ವಾಂಟೆಡ್ ಟು ಟ್ರೈ ದಿಸ್ ಶೇಡ್. ಸೊ ಹಾಗಾಗಿ ಇದನ್ನ ತರಿಸಿದ್ದೀನಿ. ಫ್ರಮ್ ದ ಬ್ರ್ಯಾಂಡ್ ನೈಕಾ ವಿಪ್ಡ್ ಬ್ಲಶ್ ಪಾಟ್. ಆಲ್ರೆಡಿ ಮಾರ್ಕೆಟ್ಗಳಲ್ಲಿ ಕೊರಿಯನ್ ಬ್ಲಶ್ ಪಾಟ್ಗಳು ತುಂಬಾನೇ ಫೇಮಸ್ ಆಗಿದೆ. ಸೊ ಅದೇ ರೀತಿಯಾಗಿನ ಇದು ಅಂತ ಹೇಳಬಹುದು. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಈ ತರ ಬ್ಲಶ್ನ ಟ್ರೈ ಮಾಡ್ತಾ ಇದ್ದೀನಿ. ದಿಸ್ ತರಿಸಿರೋ ಶೇಡ್ ಬಂದ್ಬಿಟ್ಟು ಪುಡ್ಡಿಂಗ್ ಯು ಫಸ್ಟ್ ಅಂತ. ಇದ್ರ ಪ್ಯಾಕೇಜಿಂಗ್ ಮಾತ್ರ ತುಂಬಾನೇ ಕ್ಯೂಟ್ ಆಗಿದೆ. ಅವ್ರದ್ದು ಆಲ್ ಡೇ ಮ್ಯಾಟ್ ಕಾಂಪ್ಯಾಕ್ಟ್ ಪೌಡರ್ನ ತರಿಸಿದ್ದೀನಿ. ಐ ಥಿಂಕ್ ಅವರು ಪ್ಯಾಕೇಜಿಂಗ್ನ ಚೇಂಜ್ ಮಾಡಿದ್ದಾರೆ ಅಂತ. ಈ ತರ ದಿಸ್ ಈಸ್ ಇನ್ ದ ಶೇಡ್ ಮೇಪಲ್ 06 ಅಂತ. ಓಕೆ, ದಿಸ್ ಇಸ್ ಅ ವೆರಿ ಗುಡ್ ಮ್ಯಾಚ್. ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಪ್ಲಮ್ ಅವ್ರದ್ದು ಕಾಜಲ್ನ ತರಿಸಿದ್ದೀನಿ. ಇಟ್ಸ್ ಲೈಕ್ ಪ್ಲಮ್ ಆಲ್ ಡೇ ವೇರ್ ಕೋಲ್ ಕಾಜಲ್ ಅಂತ.
ಇದು ಕೂಡ ತುಂಬಾನೇ ಪಿಗ್ಮೆಂಟೆಡ್ ಆಗಿದೆ. ಮೈರೆಡ್ ಬಂದ್ಬಿಟ್ಟು ರೆನೆ ಅವ್ರದ್ದು ಕಾಜಲ್, ಬಟ್ ಅದು ಎವ್ರಿ ಡೇ ಬೇಸಿಸ್ಗೆ ತುಂಬಾನೇ ಪಿಗ್ಮೆಂಟೆಡ್ ಅನ್ಸುತ್ತೆ. ಸೊ ಇದು ಅದರಷ್ಟು ಪಿಗ್ಮೆಂಟೆಡ್ ಇಲ್ಲ, ಬಟ್ ಅದರಿಂದ ಒಂಚೂರು ಕಮ್ಮಿ ಪಿಗ್ಮೆಂಟ್ ಇದೆ. ಸೊ ಐ ಕ್ಯಾನ್ ಯೂಸ್ ಇಟ್ ಫಾರ್ ಲೈಕ್ ಡೈಲಿ ಬೇಸ್. ಜೊತೆ ಒಂದು ನಿಮಗೆ ಶಾರ್ಪ್ನರ್ ಕೂಡ ಫ್ರೀ ಆಗಿ ಬರುತ್ತೆ. ಮೇಬ್ಲಿನ್ ಅವ್ರದ್ದು ಕೊಲಾಸಲ್ ಐಲೈನರ್. ನಾನು ತುಂಬ ದಿನದಿಂದ ಒಂದು ಜೆಟ್ ಬ್ಲ್ಯಾಕ್ ಐಲೈನರ್ನ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಫೋರ್ಡಬಲ್ ಲೈನರ್ ಅಂತಾನೆ ಹೇಳ್ಬೋದು. ಸೊ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬಾ ಜೆಟ್ ಬ್ಲ್ಯಾಕ್ ಕಲರಲ್ಲಿದೆ ಆ್ಯಂಡ್ ಟಿಪ್ ಕೂಡ ತುಂಬಾ ಪ್ರಿಸೈಸ್ ಆಗಿದೆ. ಐ ಹ್ಯಾವ್ 2 ಮಸ್ಕಾರಾಸ್. ನೋಡೋಕೆ ಸಿಮಿಲರ್ ಪ್ಯಾಕೇಜಿಂಗ್ ಅಲ್ಲಿನೇ ಇದೆ. ಇದು ಬಂದ್ಬಿಟ್ಟು ಫಸ್ಟ್ ಒನ್ ಬಂದ್ಬಿಟ್ಟು ಇನ್ಸೈಟ್ ಅವ್ರದ್ದು ಲಿಮಿಟ್ ಲ್ಯಾಶ್ ಮಸ್ಕಾರಾ ಕೂಡ ಇನ್ಸೈಟ್ ಅವ್ರದ್ದು ನ್ಯೂವರ್ ಲಾಂಚ್ ಅಂತಾನೆ ಹೇಳ್ಬಹುದು. ಆ್ಯಂಡ್ ದ ಮೋಸ್ಟ್ ಪಾಪ್ಯುಲರ್ ಮೇಬ್ಲಿನ್ ಅವ್ರದ್ದು ಸ್ಕೈ ಹೈ ಮಸ್ಕಾರಾ. ಆ್ಯಂಡ್ ಐ ನೋ ಅವ್ರದ್ದು ಇವಾಗ ಹೊಸ ಮಸ್ಕಾರಾ ಬಂದಿದೆ. ಇಟ್ಸ್ ಲೈಕ್ ಮೇಬ್ಲಿನ್ ಬಬಲ್ ಮಸ್ಕಾರಾ ಎಲ್ಲೋ ಪ್ಯಾಕೇಜಿಂಗ್ ಅಲ್ಲಿ. ಬಟ್ ಐ ರಿಯಲಿ ವಾಂಟೆಡ್ ಟು ಟ್ರೈ ದ OG ಒನ್. ಸೊ ಹಾಗಾಗಿ ನಾನು ಇದನ್ನ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಇದನ್ನ ಟ್ರೈ ಮಾಡಿ ಅದನ್ನ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇವಾಗ ಮಾರ್ಕೆಟಲ್ಲಿ ಡುವೋಕ್ರೋಮ್ ಐ ಶ್ಯಾಡೋಸ್ ತುಂಬಾನೇ ಪಾಪ್ಯುಲರ್ ಆಗಿವೆ. ಸೊ ಹಾಗಾಗಿ ನಾನು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದು ಕುಷನ್ ಮೌಸ್ ಐ ಶ್ಯಾಡೋನ ತರಿಸಿದ್ದೀನಿ ಇನ್ ದ ಶೇಡ್ ಸ್ಟಾರ್ ಡಸ್ಟ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬಾನೇ ಕ್ಯೂಟ್ ಪ್ಯಾಕೇಜಿಂಗ್ ಅಲ್ಲಿದೆ. ವೆರಿ ಪಿಗ್ಮೆಂಟೆಡ್ ಅಂಡ್ ಶಿಮರಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಐ ಶ್ಯಾಡೋ ಅಂತಾನೆ ಹೇಳ್ಬಹುದು. ಇವಾಗ ಜಾಸ್ತಿ ಯಾರು ಡ್ರಾಮೆಟಿಕ್ ಆಗಿರುವಂತ ಐ ಲುಕ್ಸ್ ನ ಕ್ರಿಯೇಟ್ ಮಾಡಕ್ ಇಷ್ಟಪಡಲ್ಲ. ಸೊ ಹಾಗಾಗಿ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು. ಸೆಟ್ಟಿಂಗ್ ಸ್ಪ್ರೇಸ್ ಹೇಳ್ದಾಗನೆ ನಾನು ಮೇಬ್ಲಿನ್ ಫಿಟ್ ಮಿ ಅವ್ರದ್ದು ರೇಂಜ್ನ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ಟೈಮ್ ನಾನು ಆಲ್ರೆಡಿ ಪ್ರೈಮರ್ನ ತಗೊಂಡಿದ್ದೀನಿ, ಹಾಗಾಗಿ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇನ ತರಿಸಿದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಸೆಲೆಕ್ಟ್ ರೇಂಜ್ ಇಂದ ಪ್ರೆಪ್ ಸೆಟ್ ಮ್ಯಾಟ್ ಮೇಕಪ್ ಫಿಕ್ಸರ್ನ ತರಿಸಿದ್ದೀನಿ. ಇದು ವರ್ಕ್ ಆಗುತ್ತೆ ಅಂತ. ಇಟ್ ಈಸ್ ಅ ವೆರಿ ಹ್ಯೂಜ್ ಬಾಟಲ್. ಟೂಲ್ಸ್ ಒಳಗಡೆ ಮಾರ್ಸ್ ಅವ್ರದ್ದು ಟೂಲ್ಸ್ ಆಫ್ ಟೈಟನ್ ಬ್ರಷ್ ಸೆಟ್ನ ತರಿಸಿದ್ದೀನಿ. ಇದು ಸೆಟ್ ಆಫ್ 8 ಬ್ರಷ್ ಸೆಟ್ಸ್. ಇದರಲ್ಲಿ 8 ಬ್ರಷ್ ಸೆಟ್ ಬರುತ್ತೆ. ಈ ಪ್ಯಾಕೇಜಿಂಗ್ ಸಮೇತ ನೀವು ತಗೊಂಡ್ರೆ ಇದು ಅರೌಂಡ್ 1000 ಏನೋ ಆಗುತ್ತೆ. ಬಟ್ ಇಫ್ ಯು ಡೋಂಟ್ ವಾಂಟ್ ದ ಸೆಟ್, ಬರೀ ಬ್ರಷಸ್ ಬೇಕಂದ್ರೆ ನಿಮಗೆ ಅದು 800 ಅರೌಂಡ್ ಇದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದರಲ್ಲಿ ಒಂದು ಫೌಂಡೇಶನ್ ಬ್ರಷ್, ಒಂದು ಬ್ಲಷ್ ಬ್ರಷ್ ಆ್ಯಂಡ್ ಇವು ಫಸ್ಟು ಐ ಮೇಕಪ್ ಬ್ರಷ್ ಸಿಗುತ್ತೆ. ತುಂಬ ಹೇಳಬೇಕು, ಒನ್ ಆಫ್ ದ ಬೆಸ್ಟ್ ಅಫೋರ್ಡೆಬಲ್ ಬ್ರಷ್ ಕಿಟ್ ಅಂತಾನೆ ಹೇಳ್ಬಹುದು. ಬಿಕಾಸ್ ಇದು ಹೋಲ್ಡರ್ ಅಲ್ಲಿ ಬರೋದ್ರಿಂದ ಯು ಕ್ಯಾನ್ ಟು ಟ್ರಾವೆಲ್ ಆಲ್ಸೋ. ನೆಕ್ಸ್ಟ್ ಒಂದಿಷ್ಟು ಮಿಸ್ಲೇನಿಯಸ್ ಸ್ಟಫ್. ಒಂದು ಬಂದ್ಬಿಟ್ಟು ನಾಯ್ಕಾ ಅವ್ರದ್ದು ನೇಲ್ ಪಾಲಿಶ್. ಇದ್ರ ಶೇಡ್ ಬಂದ್ಬಿಟ್ಟು ಚಾಯ್ ಅಂತ. ಹೌ ದ ಶೇಡ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಅದನ್ನು ಚಾಯ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂತ. ನಮ್ಮ ಕಡೆ ಚಾ ಕಲರ್ ಅಂತೂ ಹಿಂಗಿರಲ್ಲಪ್ಪ. ಬಟ್ ಎನಿವೇ ಇಟ್ಸ್ ಅ ಬ್ಯೂಟಿಫುಲ್ ಶೇಡ್. ವಿಶ್ ಕೇರ್ ಅವ್ರದ್ದು ಸೆರಾಮೈಡ್ SPF 50 ಲಿಪ್ ಬಾಮ್. ಟಿಂಟೆಡ್ ವೇರಿಯಂಟ್ ಅಲ್ಲಿ ಇದೆ ಇದು. ಆ್ಯಂಡ್ ಒಂದು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಫಾರ್ ದ ಕ್ವಾಂಟಿಟಿ ಅಂತಾನೆ ಹೇಳ್ಬಹುದು. ಇದು ಪ್ಯಾಕ್ ಅವ್ರದ್ದು ಡುವಲ್ ಫೋಲ್ಡ್ ಲಿಕ್ವಿಡ್ ಜೆಲ್ ಮಿನಿ. ಇದು 2.5 ml ಅರೌಂಡ್ 300 rupees ಏನೋ ಇದೆ. ಇದು ಏನಕ್ಕೆ ಯೂಸ್ ಆಗತ್ತಪ್ಪ ಅಂದರೆ, ಇದು ಜೆಲ್ ಲೈನರ್ನ ಅಥವಾ ನೀವು ಏನೋ ಫೌಂಡೇಶನ್ನ ಸ್ವಲ್ಪ ಲಿಕ್ವಿಡ್ ಮಾಡ್ಕೋಬೇಕು ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಇದನ್ನು ಮೇನ್ಲಿ ಇದನ್ನು ತರಿಸಿರೋದು ಜೆಲ್ ಐಲೈನರ್ನ ಯೂಸ್ ಮಾಡೋಕ್ಕೆ. ಆ್ಯಂಡ್ ಲಾಸ್ಟ್ ಬಟ್ ಸರ್ಟನ್ಲಿ ನಾಟ್ ದ ಲೀಸ್ಟ್, ಇದನ್ನ ನಾನು ಅಮೆಝಾನಿಂದ ತರಿಸಿದ್ದೀನಿ. ಒಳ್ಳೆ ಹೇರ್ ಸ್ಟ್ರೈಟ್ನರ್ನ ತಗೋಬೇಕಂತ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಾನು ತರಿಸಿರೋದು ಅಗಾರೋ ಅವ್ರದ್ದು 3-in-1 ಹೇರ್ ಸ್ಟೈಲರ್. ಇದರಲ್ಲಿ ನಿಮಗೆ ಹೇರ್ ಕ್ರಿಂಪ್, ಸ್ಟ್ರೇಟ್ನರ್ ಹಾಗೂ ಕರ್ಲರ್ ಕೂಡ ಬರುತ್ತೆ. ಆನೆಸ್ಟ್ಲಿ ನಾನು ನೋಡ್ತಿದ್ದು ಬರೀ ಸ್ಟ್ರೇಟ್ನರ್ ಮಾತ್ರ. ಬಟ್ ಇದರಲ್ಲಿ 3-in-1 ಇರೋದ್ರಿಂದ ಒಂದ್ಸಲಿ ಟ್ರೈ ಮಾಡೋಣ, ಲೈಕ್ ಯೂಸ್ಗಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಇದನ್ನ ತರಿಸಿದ್ದೀನಿ. ಫಸ್ಟ್ ಟೈಮ್ ಒಂದು ಹೇರ್ ಸ್ಟ್ರೇಟ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಸಿ ಹೇಗಿದೆ ಅಂತ. ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಐ ಹೋಪ್ ನಿಮಗೆ ಈ ಮೇಕಪ್ ಹಾಲ್ ಇಷ್ಟ ಆಗಿದೆ ಅಂತ. ಇದರಲ್ಲಿ ಒಂದಿಷ್ಟು ಪ್ರಾಡಕ್ಟ್ಸ್ಗಳದ್ದು ಮಿನಿ ರಿವ್ಯೂಸ್ನ ನಾನು ಶಾರ್ಟ್ಸ್ಗಳಲ್ಲಿ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.